ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ಬಹಳ ಪ್ರಮುಖವಾಗಿ ಡಿಸೆಂಬರ್ 21ನೇ ತಾರೀಕು ನಮ್ಮ ನಕ್ಷತ್ರನಾಡಿ 105ನೇ ಬ್ಯಾಚ್ ಇರ್ತಕ್ಕಂಥದ್ದು. ಆಸಕ್ತಿ ಇರ್ತಕ್ಕಂಥವರು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗೆ ಕೆಲವು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾ ಜನ ನಾನು ನೋಡಿದ್ದೀನಿ. ಯಾರೋ ಇವತ್ತು ಯಾವುದೋ ಒಂದು ನೋಡ್ತಾ ಇದ್ದೆ, ಜ್ಯೋತಿಷ್ಯ ಶಾಸ್ತ್ರನ ಮೋಸ ಮಾಡ್ತಾರೆ, ಬ್ಯಾನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ನನ್ನದೊಂದು ವ್ಯೂ ಇದೆ. ಮೋಸ ಮಾಡೋರು ಇದ್ದಾರೆ, ಒಪ್ಕೊಳ್ತೀನಿ. ಅವ್ರು ಹೇಳ್ತಕ್ಕಂಥ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಚಾರಗಳಿದಾವೆ. ನಿಮಗೆ ಹಣದ ತೊಂದರೆ ಇದೆ, ಭಿಕ್ಷುಕನಿಂದ ಹಿಡಿದು ಅಂಬಾನಿವರೆಗೂ ಕೂಡ ಹಣದ ತೊಂದರೆ ಇರುತ್ತೆ. ಆನೆಗಾನೆ ಬರ, ಇರುವೆಗಿರುವೆ ಬರ. ನಿಮಗೆ ಆಗದವರು ಶತ್ರುಗಳು ತುಂಬಾ ಜನ ಇದ್ದಾರೆ. ಶತ್ರುಗಳು ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ. ಅವನಿಗೆ ಶತ್ರುಗಳೇ ಇಲ್ಲ ಅಂತಂದ್ರೆ ಮೋಸ್ಟ್ಲಿ ಅವನು ಸ್ಮಶಾನದಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಅದು ಬಿಟ್ರೆ ಶತ್ರುಗಳು ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ. ಅಜಾತ ಶತ್ರು ಅನ್ನೋದು ಯಾವುದೂ ಇಲ್ಲ. ಇದನ್ನ ಇಟ್ಟುಕೊಂಡು ಸಾಕಷ್ಟು ಜನ ಈ ಎಜುಕೇಟೆಡ್ ಅವ್ರನ್ನೇ ಫೂಲ್ ಮಾಡ್ತಾರೆ. ಎಜುಕೇಟೆಡ್ ಆರ್ ಗೆಟಿಂಗ್ ಫೂಲ್ಡ್. ಬಹಳ ಇಂಪಾರ್ಟೆಂಟ್ ಆಗಿ ಎಜುಕೇಟೆಡ್ ಅವರೇ ಫೂಲ್ ಆಗ್ತಾ ಇರ್ತಕ್ಕಂಥದ್ದು. ಜ್ಯೋತಿಷ್ಯನ ಬ್ಯಾನ್ ಮಾಡಬೇಕು ಅಂತಂದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಹೂ ತಗೊಂಡೋಗ್ತಾರೆ, ತೆಂಗಿನಕಾಯಿ ತಗೊಂಡೋಗ್ತಾರೆ. ಬೇಕಾದಷ್ಟು ಕಾಣಿಕೆಗಳು ಅದು ಇದು ತಗೊಂಡೋಗಿ ಹಾಕ್ತಾರೆ. ಏನು ಪರ್ಪಸ್ಗೋಸ್ಕರ ಹಾಕ್ತಾರೆ? ನಾನು ಕೇಳ್ತಕ್ಕಂಥ ಪಾಯಿಂಟ್, ಯಾವ ಪರ್ಪಸ್ಗೋಸ್ಕರ ಹಾಕ್ತಾರೆ? 98% ಜನ ಹೇಳೋದು ನನ್ನ ಮಗ ಓದ್ಲಿ ಚೆನ್ನಾಗಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು, ನನ್ನ ಗಂಡ ಸರೋಗ್ಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ಳೋದು, ನನ್ನ ಆರೋಗ್ಯದಲ್ಲಿ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು. ದೇವಸ್ಥಾನಕ್ಕೆ ಒಬ್ರು ಹೋಗ್ತಾ ಇದ್ದಾರೆ ಅಂತಂದ್ರೆ 98% ಜನರಿಗೆ ಒಂದು ಬೇಡಿಕೆ ಇದ್ದೇ ಇರುತ್ತೆ. ಬೇಡಿಕೆ ಇಲ್ಲದೆ ಯಾರು ಹೋಗಲ್ಲ ಒಳಗಡೆ. ಸೊ ಬೇಡಿಕೆ ಇಟ್ಟು ತೆಂಗಿನಕಾಯಿ, ಹಣ್ಣು ಮತ್ತೆ ಹೂವು ಎಲ್ಲ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಸ್ವಲ್ಪ ಕಾಣಿಕೆನೂ ಹಾಕ್ತೀವಿ. ಅದು 100 ರೂಪಾಯಿ ಇರ್ಬೋದು, 500 ರೂಪಾಯಿ, 1000 ರೂಪಾಯಿ ಇರ್ಬೋದು. ಪಲ್ಸ್ ಇಲ್ಲ, ದಿ ಫ್ರೂಟ್ ಹ್ಯಾಸ್ ನಾಟ್ ಗಿವನ್. ಅವಾಗ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡೋಣ. ಏನಪ್ಪಾ ದೇವ್ರೆ, ನಿನಗೆ ಬಂದೆ, ಮಲ್ಲಿಗೆ ಹೂವು ಕಾಸ್ಟ್ಲಿ 200-300 ರೂಪೀಸು, ಲಕ್ಷ್ಮವ್ವ ನಿನಗೆ
ನಮ್ಮ ಹೆಂಡತಿಗೂ ಕೊಡದಲೆ ನಿನಗೆ ಕೊಟ್ಟೆ, ಅವಳು ಸ್ವಲ್ಪ ಸಮಾಧಾನದಿಂದ ಇರಲಿ ಅಂತ ಬಾಳೆಹಣ್ಣು ಕೊಟ್ಟೆ, ತೆಂಗಿನಕಾಯಿ ಒಡಿಸ್ದೆ ನಿನಗೆ, ಉಂಡೀಲಿ ಕಷ್ಟಪಟ್ಕೊಂಡು 100 ರೂಪಾಯಿ ಹಾಕಿದೆ, ನನ್ನ ಹೆಂಡತಿ ನಂಗೆ ಇಟ್ಟಿದೆಯಲ್ಲಪ್ಪ ಅಥವಾ ನನ್ನ ಮಕ್ಕಳು ನಂಗೆ ಇಟ್ಟಿದೆಯಲ್ಲಪ್ಪ ಅಂತ ಕಂಪ್ಲೇಂಟ್ ಯಾರು ಕೊಡೋದು? ಕಂಪ್ಲೇಂಟ್ ಯಾರು ಕೊಡೋದು? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಎಲ್ಲ ಅಸ್ಟ್ರಾಲಜರ್ನು ಬ್ಯಾಡ್ ಅಂತ ಹೇಳಿ ಒಂದು ಬೋರ್ಡ್ನ ಹಾಕಿ ಅವ್ರ ಬೇಳೆನ ಅವ್ರು ಬೇಯಿಸ್ಕೊತಾ ಇದ್ದಾರೆ. ಅದಕ್ಕೊಂದಷ್ಟು ಲೈಕ್ಸು, ಅದಕ್ಕೊಂದಷ್ಟು ಕಮೆಂಟ್ಸು. ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಮಾಡೋರು ದೇವಸ್ಥಾನನೂ ಬ್ಯಾನ್ ಮಾಡಬೇಕು, ದೇವ್ರನ್ನೂ ಬ್ಯಾನ್ ಮಾಡಬೇಕು. ಯಾಕಂದ್ರೆ ದೇವರ ಹೆಸರಲ್ಲಿ ಅಲ್ಲಿ ಕ್ಯೂ ಅಲ್ಲಿ ಹೋಗಿ, ಯಾಕಂದ್ರೆ ದೇವಸ್ಥಾನ ಮುಜರಾಯಿ ಇಲಾಖೆಯಲ್ಲಿದೆ. ಫಸ್ಟ್ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ, ಈ ವರ್ಣ ಬರೆದಿಟ್ಕೊಳ್ಳಿ. ಮುಜರಾಯಿ ಇಲಾಖೆ, ಇಟ್ ಈಸ್ ಗವರ್ನಮೆಂಟ್. ಉಂಡಿಲ್ ಹಾಕ್ತಾ ಇದ್ದೀವಿ ಅಂತಂದ್ರೆ ಏನಕ್ಕೆ? ಬರೀ ದೇವಸ್ಥಾನ ಉದ್ಧಾರ ಆಗಲಿ ಅಂತ ಎಲ್ಲ ಯಾರ ಮನಸ್ಸಿಂದನೂ ಯಾರು ಹಾಕಲ್ಲ. ನಥಿಂಗ್. ನನಗೇನಾರು ಒಳ್ಳೇದಾಗ್ಲಿ, ನನಗೆ ಕೆಲಸ ಸಿಗ್ಲಪ್ಪ ದೇವರೇ, ಗಣಪತಿ ಯಾವ್ಯಾವ ದೇವಸ್ಥಾನ ಇರುತ್ತೋ ಚಾಮುಂಡವ್ವ ಅದೆಲ್ಲ ತಗೊಳಪ್ಪ, ಒಂದು 500 ರೂಪಾಯಿ ಹಾಕಿದೀನಿ, ಕಷ್ಟಪಟ್ಕೊಂಡು ಒಂದು ಕೆಲಸ ಕೊಡಿಸ್ಬಿಡವ್ವ. ಕೆಲಸ ಸಿಗಲ್ಲ. ಸೊ ಇಲ್ಲಿ ಮಾತಾಡ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಅಸ್ಟ್ರಾಲಜರ್ಸ್ ದುಡ್ಡು ಮಾಡ್ತಾರೆ, ಮತ್ತೆ ಅದು ತಗೊಂಬ, ಇದು ತಗೊಂಬ, ಬೆಳೆ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತೆಲ್ಲ ಹೇಳ್ತಾರೆ. ದಾನ ಮಾಡು ನಮಗೆ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಮೆನಿ ಪೀಪಲ್. ದಾನ ಮಾಡಿ, ಅದ್ ಮಾಡಿ, ಇದ್ ಮಾಡಿ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಹೇಳ್ತಾರೆ. ಸೊ ದೇವಸ್ಥಾನಕ್ಕೂ ಹಾಗೆ ಮಾಡ್ತೀವಿ. ಆ ಕಾರ್ಯ ಫಲಿಸದೇ ಇದ್ದಾಗ ಇವ್ರು ಹೋಗಿ ಯಾರ ಹತ್ರ ಹೇಳ್ತಾರೆ? ಯಾರೋ ಹೇಳಿದ್ರಲ್ಲ, ಜ್ಯೋತಿಷ್ಯರೆಲ್ಲ ಬ್ಯಾಡ್ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಹೇಳಿದಾಗ ಅವರು ಹೇಳ್ಬೇಕು, ನೋಡಿ ಚಾಮುಂಡಿನ ನಂಬೇಡಿ, ಸರಸ್ವತಿನ ನಂಬೇಡಿ, ಲಕ್ಷ್ಮಿನ ನಂಬೇಡಿ, ಅವ್ಳು ದುಡ್ಡು ಇಸ್ಕೊಂಡು ಕೆಲಸ ಮಾಡಿಲ್ಲ. ಅದು ಮುಜರಾಯಿ ಇಲಾಖೆ, ಗವರ್ನಮೆಂಟ್ ಅಲ್ವಾ? ಫ್ಯಾಕ್ಟ್. ಆಲೋಚನೆಯಲ್ಲಿ ಸ್ವಲ್ಪ ತಪ್ಪಿದೆ ಕೆಲವ್ರದ್ದು. ದೊಡ್ಡದಾಗಿ ಹಾಕೋತಾರೆ, ಜ್ಯೋತಿಷ್ಯರು ನಂಬೇಡಿ, ಮಠ ಮಂತ್ರ ನಂಬೇಡಿ ಅಂತ. ದೇವಸ್ಥಾನಕ್ಕೆ ಹೋಗೋದು ಮನಸ್ಸಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾರು ಮನಸ್ಸಿಗೆ ಒಳ್ಳೆಯದು ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ? ಎಷ್ಟು ಜನ? ಎಲ್ಲ ವಯಸ್ಸಾದವರು, ಕಾಲು ನೋವು, ಕೈ ನೋವು, ನೆಮ್ಮದಿ ಕೊಡಪ್ಪ, ಸ್ವಲ್ಪ ಸೊಸೆ ಸರಿ ಇಲ್ಲ, ಮಗ ನೋಡ್ಕೋತಾ ಇಲ್ಲ, ಯಾಕೋ ಬಾಧೆ ಆಗ್ತಾ ಇದೆ. ಇನ್ನು ಮಿಕ್ಕದವರೆಲ್ಲ ಕಷ್ಟ ಅಂತಾನೆ ತಾನೇ ಹೋಗೋದು. ಸಾಲ ಮಾಡ್ಬಿಟ್ಟಿದೀನಿ, ಸಾಲ ತೀರ್ಸಕ್ಕಾಗ್ತಲ್ಲ, ಕಾಪಾಡಪ್ಪ. ಮದುವೆ ಆಗ್ಬಿಟ್ಟಿದೀನಿ, ಗಲಾಟೆಗಳು ನಡೀತಾ ಇದೆ, ಅತ್ತೆ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಮಾವ ಸರಿ ಇಲ್ಲ, ನನ್ಗೆ ಹಿಂಗಾರು ಮಾಡಿ ನನ್ನ ಮದುವೆ ಉಳಿಸ್ಕೊಡಪ್ಪ. ನಮ್ಮಪ್ಪ ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ವಿ ಪ್ರೇ ಫಾರ್ ಸಮಥಿಂಗ್. ಯಾರು ಕೂಡ 5% ಅಷ್ಟು ಸೈಡ್ಗಿಟ್ರೆ, ಮುಕ್ತಿಗೋಸ್ಕರ ಪ್ರೇ ಮಾಡೋರು ಯಾರಾದ್ರೂ ಒಂದ್ ಸ್ವಲ್ಪ 5% ಬಿಟ್ರೆ 95% ಯಾವ್ದಕ್ಕೆ ಪ್ರೇ ಮಾಡ್ತಾರೆ ಅಂತ ನಿಮ್ಮ ಮನಸ್ಸಿಗೆ ನೀವೇ ಕೇಳ್ಕೊಳ್ಳಿ. ಅದು ಆಗದೇ ಇದ್ದಾಗ ಮತ್ತೆ ಯಾರಿಗೆ ಕಂಪ್ಲೇಂಟ್ ಮಾಡಿ ಯಾರಿಗೆ ಬ್ಯಾನ್ ಮಾಡ್ತೀರಾ? ಜ್ಯೋತಿಷ್ಯ ಬ್ಯಾನ್ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ ಗೌರ್ಮೆಂಟ್, ಅದು ಮಾಡಬೇಕು ಅಂತ. ವಿಚಾರವಾದಿಗೆ ಕೇಳ್ತೀನಿ. ಹಾಗೆ ದೇವಸ್ಥಾನದಿಂದ ಬರ್ತಕ್ಕಂಥ ಆದಾಯದಲ್ಲಿ ನಿಮ್ಮ ಮನೆಗೆ ರೋಡ್ ಹಾಕ್ತಾ ಇರ್ತಕ್ಕಂಥದ್ದು ಅಥವಾ ಫೆಸಿಲಿಟೀಸ್ ಮಾಡ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೀವು ತ್ಯಜಿಸ್ಬೇಕಾಗತ್ತೆ. ಅದನ್ನೆಲ್ಲ ತ್ಯಜಿಸ್ಬೇಕು. ನಾವು ಇದನ್ನು ಮುಟ್ಟಲ್ಲ. ದೇವಸ್ಥಾನಕ್ಕೆ ಯಾರ್ಯಾರ್ದೋ ದುಡ್ಡು ಹಾಕಿದ್ದಾರೆ, ಆಮೇಲೆ ಆ ಭಗವಂತ ಅವ್ರಿಗೆ ಯಾರಿಗೂ ಏನೂ ಸಪೋರ್ಟ್ ಮಾಡಿಲ್ಲ. ವಿ ಶುಡ್ ಬ್ಯಾನ್ ಆಲ್ ಗಾಡ್ಸ್ ಅಂತ ಮಾಡಬೇಕು. ಎವ್ರಿ ರಿಲಿಜನ್ ಇರ್ರೆಸ್ಪೆಕ್ಟಿವ್ ಪ್ರೇ ದೇರ್ ಓನ್ ಗಾಡ್ಸ್. ಅದಾಗುತ್ತೋ ಬಿಡುತ್ತೋ. ಹಾಗೆ ನಾನು ಇದನ್ನು ಬಹಳ ಸರ್ವೆ ಮಾಡಿದ್ದೀನಿ. ಎಲ್ಲಾ ಜ್ಯೋತಿಷ್ಯರದು ಟೋಟಲ್ ಮಾಡಿ ಲಿಸ್ಟ್ ಹಾಕಿದ್ರೆ, ಇದನ್ನ ದಯವಿಟ್ಟು ಎಲ್ಲರೂ ವೀಕ್ಷಕರು ಈ ಒಂದು ಎಪಿಸೋಡ್ನ ಎಲ್ಲರೂ ಕಳಿಸಿ. ಬರೋ ಅಸ್ಟ್ರಾಲಜರ್ಸು, ಜ್ಯೋತಿಷ್ಯರು ಏನೇನಿದ್ದಾರೆ ಅವರೆಲ್ಲ ಲಿಸ್ಟ್ ಹಾಕಿದ್ರೆ ಎಷ್ಟು ಜನ ಕೋಟ್ಯಾಧೀಶ್ವರು ಇದ್ದಾರೆ ಲೆಕ್ಕ ಹಾಕಿ, ಎಷ್ಟು ಜನ ಲಕ್ಷಾಧೀಶ್ವರು ಇದ್ದಾರೆ, ಎಷ್ಟು ಜನ BMW ಆಡಿಲಿ ಓಡಾಡ್ಕೊಂಡಿದ್ದಾರೆ, ಅದನ್ನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈ ಕಡೆ ಬನ್ನಿ. ಕಾಯಿಲೆ ಹೆಸರಲ್ಲಿ
ಎಷ್ಟು ಜನ ಎಷ್ಟು ಕ್ಲಿನಿಕ್ಗಳನ್ನ ಓಪನ್ ಮಾಡಿದ್ದಾರೆ. ಬರ್ತಕ್ಕಂಥ ಮೆಡಿಸನ್ 10 ರೂಪಾಯಿನ 100 ರೂಪಾಯಿ ಮಾಡ್ತಕ್ಕಂಥವ್ರು ಒಂದು ಆಪರೇಷನ್ಗೆ ಅಬ್ಬಬ್ಬಾ ಅಂದರೆ ಒಂದು 10,000 ಖರ್ಚು ಮಾಡೋದನ್ನ 80,000 ಹೇಳ್ತಕ್ಕಂಥವ್ರು. ಅಲ್ಲಿ ಯಾಕೆ ಇವ್ರದ್ದು ಮಾತುಗಳಿಲ್ಲ? ಅದನ್ನ ಮೆಡಿಕಲ್ನ ಲಾಬಿ ಅಂತ ಯಾಕೆ ಹೇಳಲ್ಲ? ಅಸ್ಟ್ರಾಲಜಿನ ಲಾಬಿ ಅಂತ ಯಾವನೋ ಕುತ್ಕೊಂಡು ಹೊಡ್ಕೊತಾನೆ ಒಬ್ಬ ಮನುಷ್ಯ. ಜ್ಯೋತಿಷ್ಯ ಹೇಳೋರೆಲ್ಲ ಸುಳ್ಳು, ಅಷ್ಟು ಖರ್ಚು ಮಾಡಿದ್ರು, ಇಷ್ಟು ಖರ್ಚು ಮಾಡಿದ್ರು, ನ್ಯೂಸ್ ಪೇಪರಲ್ಲಿ ಬಂತು, ಅದರಲ್ಲಿ ಬಂತು ಅಂತ. ಎಷ್ಟು ಜನ ಕಿಡ್ನಿ ರ್ಯಾಕೆಟಲ್ಲಿ ಸಿಗಾಕೊಂಡಿಲ್ಲ, ಎಷ್ಟು ಜನ ಡಾಕ್ಟರ್ಸೇ ಭ್ರೂಣ ಪತ್ತೆಯಲ್ಲಿ ಸಿಗಾಕೊಂಡಿಲ್ಲ ಲಕ್ಷಗಟ್ಟಲೆ. ಅಲ್ಲಿ ಯಾಕೆ ಇವ್ರು ಮಾತಿಲ್ಲ? ಹೋರಾಟಗಾರರು ಎಲ್ಲದರಲ್ಲೂ ಹೋರಾಟ ಮಾಡಬೇಕು. ಇಟ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ವಿಚಾರ. ಹಾಗೆ ಇನ್ನೊಂದು ಧರ್ಮದಲ್ಲೂ ಕೂಡ ಏನೋ ನಡೀತಾ ಇಲ್ವಾ ಈ ತರ? ಎಲ್ಲಾ ಧರ್ಮದಲ್ಲೂ ಎಲ್ಲ ನೋಡಿದೀವಿ ನಾವು, ಟಿವಿಲಿ ಬರ್ತಾ ಇರುತ್ತೆ. ಅದೇನೋ ಹಿಂಗೆ ಅಲ್ಲಾಡ್ತಾ ಇರ್ತಾರೆ, ಅವರೆಲ್ಲ ಹಿಂಗೆ ಮಾಡ್ತಾರೆ, ಹಿಂಗೆ ಏನೋ ಟಚ್ ಮಾಡಿದ ತಕ್ಷಣ ಬಿದ್ದೋಗ್ತಾರೆ, ಎಲ್ಲ ನೋಡಿದೀವಿ. ದೆನ್ ವಾಟ್ ಈಸ್ ದಟ್? ದಮ್ಮಿಲ್ಲ ಇವ್ರಿಗೆಲ್ಲ ಮಾತಾಡಕ್ಕಲ್ಲ ಅದ್ರ ಬಗ್ಗೆ. ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ಯಾರು ರಿವೋಲ್ಟ್ ಮಾಡಲ್ಲ ಅಂತ ಅದನ್ನ ವೀಕ್ನೆಸ್ ಆಗಿ ಯೂಸ್ ಮಾಡಿಕೊಂಡು ಮಾತಾಡೋರೇ ಜಾಸ್ತಿ, 100%. ಯಾಕಂದ್ರೆ ವಿ ಆರ್ ಆಲ್ ಡಿವೈಡೆಡ್ ಬೈ ಕ್ಯಾಸ್ಟ್ ಅಷ್ಟೇ. ವಿ ಆರ್ ನೆವರ್ ಯುನೈಟೆಡ್ ಬೈ ಹಿಂದೂಯಿಸಮ್. ವಿ ಆರ್ ಆಲ್ ಡಿವೈಡೆಡ್. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ನಾನು ಹೇಳ್ಕೊಡಿರ್ತಕ್ಕಂಥ ಅಸ್ಟ್ರಾಲಜಿ ಅವ್ರಿಗೆ ಬೀಳ್ತಾ ಇಲ್ವಾ? ಅವ್ರಿಗೆ ಗೊತ್ತಿರುತ್ತೆ. ಇಲ್ಲೊಬ್ರು ದಿನೇಶ್ ಗುರೂಜಿ ಅಂತಿದ್ದಾರೆ ನಕ್ಷತ್ರನಾಡಿಲಿ, 65,000 ಜನ ವಿದ್ಯಾರ್ಥಿಗಳು ಹೇಳಿದ್ದಾರೆ, ಮತ್ತೆ ಡಾಕ್ಟರೇಟ್ ಲೆವೆಲ್ವರೆಗೂ ಮಾಡಿದ್ದಾರೆ, ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವ್ರನ್ನ ಯಾಕೆ ನಾವು ಇಂಟರ್ವ್ಯೂ ಮಾಡೋದು ಬೇಡ? ಅವ್ರ ಬಗ್ಗೆ ಯಾಕೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳೋದು ಬೇಡ? ಅವರಲ್ಲಿ ಮನಸ್ಸಲ್ಲಿ ಕಪಟತನ ಇರುತ್ತೆ. ವಿಶಾಲ ಹೃದಯದವರು ಎಲ್ಲಾರನ್ನೂ ಕರೀತಾರೆ. ಮೋಸ ಮಾಡ್ತಾ ಇದ್ದಾನ, ಬಾರಪ್ಪ ನಿನ್ನ ಬಗ್ಗೆ ಹಾಕ್ತೀನಿ. ಇವನು ಒಳ್ಳೇದು ಮಾಡ್ತಾ ಇದ್ದಾನೆ, ಇವ್ರ ಬಗ್ಗೆ ಹೇಳೋಣ. ಇವನು ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾದಾನ ಮಾಡ್ತಾನೆ, ಇವ್ರ ಬಗ್ಗೆ ಹಾಕೋಣ. ಅದೆಲ್ಲ ಇಲ್ಲ. ಒಂದು 4 ಎಕ್ಸಾಂಪಲ್ ತಗೊಂಡು ಅವ್ರ TRPನೋ ಅವ್ರ ವ್ಯೂವರ್ಶಿಪ್ನ ಜಾಸ್ತಿ ಮಾಡ್ಕೊಂಡು ಅಲ್ಲೊಂದಷ್ಟು ಹುಚ್ಚರು ಕಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಜ್ಯೋತಿಷರು ಸರಿ ಇಲ್ಲ, ಜ್ಯೋತಿಷರೆಲ್ಲ ಮೋಸ ಮಾಡ್ತಾರೆ, ನಾನು ಯಾವುದೋ ಲವ್ ಕೇಸಲ್ಲಿ ಹೋಗಿದ್ದೆ, 8,000 ಕಳ್ಕೊಂಡೆ, ಇದಕ್ಕೆ ಹೋಗಿದೆ. ಹೌದು, ಇದ್ದೇ ಇರ್ತಾರೆ. ಫಸ್ಟ್ ಆಫ್ ಆಲ್, ಲವ್ ಕೇಸಲ್ಲಿ ಹೋಗಿದ್ಯಾ, ಅಲ್ಲಿಂದ ಮಾಡ್ಕೊಡ್ತಾರೆ ಅಂತಂದ್ರೆ ಸ್ವಲ್ಪ ಬುದ್ಧಿ ಇಲ್ವಾ? ಹಣ ಕಳ್ಕೊಂಡಿರ್ತಾರೆ, ಜ್ಯೋತಿಷರ ಹತ್ರ ಹೋಗ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದು ಅಪ್ ಟೈಮು ಡೌನ್ ಟೈಮ್ ನೋಡ್ಕೊಳ್ಳೋದೇ ಅಸ್ಟ್ರಾಲಜಿ. ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡ್ಕೊಳ್ಳೋದೇ ಅಸ್ಟ್ರಾಲಜಿ. ನಿಮ್ಮ ಹತ್ರ ಗಟ್ಟಲೆ ಹಣ ಇದ್ರೂ ಕೂಡ ಟೈಮ್ ಖರಾಬ್ ಆಯ್ತು ಅಂದ್ರೆ ಹೋಯ್ತು, ಎಲ್ಲ ಹೋಯ್ತು, ವಾಶ್ ಔಟ್. ನೋ ಅಮೌಂಟ್ ಆಫ್ ಪ್ರೇಯರ್ಸ್ ವಿಲ್ ಸೇವ್ ಯು. ಪ್ರೇಯರ್ಸ್ ಆರ್ ಜಸ್ಟ್ ಟು ಕೀಪ್ ಯು ಕಂಟೆಂಡೆಡ್ ಅಂತ ಕರಿತೀವಿ ನಾವು. ಜಸ್ಟ್ ಕಂಟೆಂಡೆಡ್, ಸುಮ್ಮನಿರೋಣಪ್ಪ, ಜಪ ಮಾಡ್ಕೊಂಡು ಸುಮ್ಮನಿರೋಣ, ಟೈಮ್ಗೋಸ್ಕರ ಕಾಯೋಣ ಅಷ್ಟೇ. ಈ ಎಜುಕೇಟೆಡ್ ಅವರೇನೆ ಆ ವೇಷ ನೋಡಿ ಓಡೋಗ್ಬಿಡ್ತೀರಾ. ಆ ಎಜುಕೇಟೆಡ್ ಅವರೇ ಫಸ್ಟ್ ವೇಷ ನೋಡಿ ಓಡೋಗ್ತೀರಾ. ಆ ವೇಷದಲ್ಲಿ ಏನು ಕಾಣಿಸುತ್ತೆ ನಿಮಗೆ? ಒಂದು ಜ್ಞಾನ ಕಾಣಿಸುತ್ತೋ, ಎಜುಕೇಶನ್ ಕಾಣಿಸುತ್ತೋ, ಏನು ಕಾಣಿಸುತ್ತೋ ಗೊತ್ತಿಲ್ಲ ಆ ವೇಷದಲ್ಲಿ. ಎಜುಕೇಟೆಡ್ ಫೂಲ್ಸ್ ಅಂದ್ರೆ ಇದೇನೆ. ಅಲ್ಲಿ ಮೋಸ ಹೋದ್ಮೇಲೆ ಇಂಥವ್ರನ್ನ ಸಪೋರ್ಟ್ ಮಾಡೋದು. ಯಾರೋ ಒಬ್ರು ಹಾಕ್ಬಿಡ್ತಾರೆ, ಇಂಥ ಜ್ಯೋತಿಷಿ ಅದು ಮಾಡ್ತಾನೆ, ಇದು ಮಾಡ್ತಾನೆ, ದುಡ್ಡು ಹೊಡೆದ, ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೊಡೆದ. ಒಳ್ಳೆಯವ್ರು ಇಲ್ವೇನ್ರಿ? ಅಲ್ಲಿ ಯಾರು ವಿಡಿಯೋಗಳು ಮಾಡ್ತಾರೆ ಜ್ಯೋತಿಷಿ ಸರಿ ಇಲ್ಲ ಅಂತ, ಒಳ್ಳೆ ಅಸ್ಟ್ರಾಲಜರ್ಸೇ ಇಲ್ವಾ? ದೇ ಆರ್ ಗ್ರೇಟ್ ಅಸ್ಟ್ರಾಲಜರ್ಸ್. IAS ಓದಿರೋರೆಲ್ಲ ಅಸ್ಟ್ರಾಲಜರ್ಸ್ ಇರಲಿದ್ದಾರೆ. ಕಮಿಷನರ್ ರ್ಯಾಂಕ್ ಅಲ್ಲಿ ಇರೋರೆಲ್ಲ ಅಸ್ಟ್ರಾಲಜಿ ಕಲ್ತು ಇಟ್ ಈಸ್ ಎ ಬ್ಯೂಟಿಫುಲ್ ಸೈನ್ಸ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಕ್ಲಾಸಸ್ ಅಲ್ಲಿ DRDO, ಇಸ್ರೋ, ನಾಸಾದಲ್ಲಿ ಒಬ್ಬರಿದ್ದಾರೆ, ಅವ್ರು ಕಲ್ತು ಅಸ್ಟ್ರಾಲಜಿ ಇಸ್ ಎ ಗುಡ್ ಸೈನ್ಸ್, ಬಟ್ ಇಟ್ ಈಸ್ ಓನ್ಲಿ ಎ ಪರ್ಸನಲ್ ಥಿಂಗ್ ವಿಚ್ ವಿ ಕ್ಯಾನ್ ಅಪ್ಲೈ ಅಷ್ಟೇ. ಇಟ್ ಕೆನಾಟ್ ಬಿ ಶೋಡ್ ಟು ದಿ ವರ್ಲ್ಡ್. ನನ್ನ ಮ್ಯಾರೇಜ್ ಅಲ್ಲಿ ಚೆನ್ನಾಗಿಲ್ಲ, ಐ ಕೆನಾಟ್ ಶೋ ಟು ದಿ ವರ್ಲ್ಡ್. ಹೌದು, ತೋರಿಸಿದೆ ಚೆನ್ನಾಗಿಲ್ಲ ಅಷ್ಟೇ, ದಟ್ ಈಸ್ ಮೈ ಪರ್ಸನಲ್ ಥಿಂಗ್. ಯಾವುದೋ ಒಂದು ದಶದಲ್ಲಿ ಫ್ಲಾಪ್ ಆಯ್ತು ಅವ್ರಿಗೆ ಲೈಫು, ಅವ್ರೊಂದು ದೊಡ್ಡ ಏನೋ ಉನ್ನತವಾಗಿರ್ತಕ್ಕಂಥ ಮಿನಿಸ್ಟ್ರೋ, ಪದವಿಲೋ, ಅಥವಾ ಯಾವ್ದಾರ ಒಂದು ಕ್ರಿಕೆಟೋ ಅಥವಾ ಫಿಲಮ್ ಲ್ಯಾಂಡಲ್ಲೋ ಇರ್ತಾರೆ. ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ದೇ ಕೆನಾಟ್ ಟೆಲ್, ಹೌದು ಐ ಗಾನ್ ಥ್ರೂ ದಿ ಬ್ಯಾಡ್ ಥಿಂಗ್ ಬೈ ಚೆಕಿಂಗ್ ದಿ ಹಾರೋಸ್ಕೋಪ್, ಇದು ಕರೆಕ್ಟ್ ಆಗಿದೆ ಅಂತ ಹೇಳಲ್ಲ. ಯಾಕೆ ಹೇಳ್ಕೋಬೇಕು? ಇಟ್ ಇಸ್ ಮೈ ಪರ್ಸನಲ್ ಅಲ್ವಾ? ಚೆನ್ನಾಗಾದಾಗ ಅದನ್ನು ತೋರಿಸ್ಕೊಳ್ಳಲ್ಲ ಚೆನ್ನಾಗಿ ಬಂತು ಅಂತಂತ.
ಈ ಅವರು ಇವರು ಫೇಸ್ಬುಕ್ ಅವರು ಮೀಡಿಯಾದವರು ಅವರೆಲ್ಲ ಹಾಕ್ತಾರೆ ಇಷ್ಟು ಸಂಭಾವನೆ ಬಂತು ಇಷ್ಟು ಬಂತು ಅಂತ. ಅದು ತಗೊಂಡೋಗಿ ಏನು ಮಾಡ್ರೆ ಅದೆಲ್ಲ ಗೊತ್ತಿಲ್ಲ. ಫಿಲಮ್ ಇಂಡಸ್ಟ್ರಿಲಿ ಇಷ್ಟು ಲಕ್ಷ ಆದಾಯ ಬಂತು ಅಂತೆಲ್ಲ ಮಾಡ್ತಾರೆ, ಅಲ್ಲಿ ಯಾಕೆ ಕಣ್ಣಿಲ್ಲ ಅವ್ರಿಗೆ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ದೇವಸ್ಥಾನಕ್ಕೆ ಹಾಕೋ ದುಡ್ಡು ವೇಸ್ಟ್ ಅಂತಾರೆ, 2 ಅವರ್ 3 ಅವರ್ ಮೂವಿ ನೋಡೋದು ಹಾಕ್ತಾರಲ್ಲ, ಅದು ವೇಸ್ಟ್ ಇಲ್ವಾ? ವಾಟ್ ಡಸ್ ಇಟ್ ಗಿವ್? ಡಸ್ ಇಟ್ ಚೇಂಜ್ ಎನಿಥಿಂಗ್? ಅವ್ರ ಲೈಫ್ನ ಏನೋ ಬದಲಾವಣೆ ಮಾಡುತ್ತಾ? ಏನು ಬದಲಾವಣೆ ಮಾಡಲ್ಲ. ಎಷ್ಟೊಂದು ಮೂವೀಸು ಮೈಂಡ್ನ ಡಿಸ್ಟರ್ಬ್ ಮಾಡಿದೆ ಬೈ ಶೋಯಿಂಗ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೋರೀಸ್ ತೋರಿಸಿ ಅದು ಪ್ರೇರೇಪಣೆ ಆಗಿ ಹಾಳು ಆಗಿದೆ. ಎಷ್ಟೊಂದು ಮೂವಿಗಳು ನೋಡಿದೀವಿ ನಾವು. ಎಜುಕೇಟೆಡ್ ಮೂವೀಸು ಬಂದಿದೆ, ತಲೆ ಕೆಟ್ಟೋ ಮೂವೀಸು ಬಂದಿದೆ, ತಲೆ ಗಿರ್ ಅನ್ನೋದು ಬಂದಿದೆ, ಯೂಸ್ಲೆಸ್ಸು ಬಂದಿದೆ, ಎಲ್ಲದಕ್ಕೂ ಆಗ್ತಾ ಇರ್ತಾರೆ. ಸೊ ಇಟ್ ಈಸ್ ಎ ಚಾನ್ಸ್. ದೇವ್ರ ಹತ್ರ ಬಂದಾಗ ಇಟ್ ಈಸ್ ಪರ್ಸನಲ್ ಬಿಲೀವ್ಸ್. ಅಸ್ಟ್ರಾಲಜಿ ಹತ್ರ ಹೋದಾಗ್ಲೂ ಕೂಡ ಒಂದು ನೋವು ಅಂತ ಹೋಗ್ತೀವಿ. ಎಸ್, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ಬಗ್ಗೆ ಮಾತಾಡಿ ಹೊರತು ಯು ಕೆನಾಟ್ ಬ್ರ್ಯಾಂಡ್ ಎವ್ರಿಬಡಿ ದಟ್ ಆಲ್ ಅಸ್ಟ್ರಾಲಜರ್ಸ್ ಆರ್ ಫೇಕ್. ಇದರಿಂದ ಏನಾಗುತ್ತೆ, ಇಂಡೈರೆಕ್ಟ್ ಆಗಿ ಹಿಂದೂ ಸಂಸ್ಕೃತಿ ಹಾಳಾಗ್ತಾ ಇದೆ. ಹಿಂದೂ ಸಂಸ್ಕೃತಿ ಕೂತಿರೋದೇ ಬಿಲೀಫ್ ಸಿಸ್ಟಮ್ ಇಂದ, ಒಂದು ನಂಬಿಕೆ ಮೇಲೆ ನಿಂತಿದೆ. ಒಬ್ಬ ತುಂಬಾ ಕಷ್ಟದಲ್ಲಿ ಇರೋನು ಬರೋನು ನಿಜವಾದ ಅಸ್ಟ್ರಾಲಜರು ಈಸ್ ಮೋರ್ ಆಫ್ ಎ ಸೈಕಾಲಜಿಸ್ಟ್. ಅಸ್ಟ್ರಾಲಜಿ ನೋಡ್ತಾನೆ, ಕೆಲಸ ಇನ್ನೂ 6 ತಿಂಗಳು 8 ತಿಂಗಳು ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿಲ್ಲ, ಏನ್ ಮಾಡೋಣ, ಅವನಿಗೆ ಸ್ವಲ್ಪ ಸಾಂತ್ವನ ಹೇಳೋಣ, ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ, ಜಸ್ಟ್ ಒಂಚೂರು ಆ ಕಡೆ ಈ ಕಡೆ ಗ್ರಹಗಳು ಚೇಂಜ್ ಆಗ್ತವೆ, ನಿನಗೆ 8 ತಿಂಗಳಾದ್ಮೇಲೆ ಸೂಪರ್ ಆಗುತ್ತೆ, ಕಾನ್ಫಿಡೆನ್ಸ್ ಕೊಡಬೇಕು. ಅದರಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡೋರು ಇದ್ದೇ ಇರ್ತಾರೆ. ವಾಟ್ ಕ್ಯಾನ್ ವಿ ಡೂ? ಪರ್ಸನಲ್ ಆಗಿ ಆ ವ್ಯಕ್ತಿ ಮಾಡಿದ್ರೆ ಆ ವ್ಯಕ್ತಿ ಬಗ್ಗೆ ಮಾತ್ರ ಮಾತಾಡಬೇಕು. ವೆದರ್ ಹಿ ಹ್ಯಾಸ್ ಟೇಕನ್ ಲ್ಯಾಕ್ಸ್ ಆರ್ ಕ್ರೋರ್ಸ್, ವಾಟ್ ಎವರ್ ಇಟ್ ಮೈಟ್ ಬಿ, ನೇಮ್ ದಟ್ ಪರ್ಸನ್ ಅಂಡ್ ಟೆಲ್. ಅಂಡ್ ಆಲ್ಸೋ ಆಡ್, ಅಸ್ಟ್ರಾಲಜಿ ಒಳ್ಳೆಯವರಿದ್ದಾರೆ, ಅಸ್ಟ್ರಾಲಜಿಗೆ ಹೆಸರು ಇವರು ಕಳಂಕ ತರ್ತಾ ಇದ್ದಾರೆ, ಹಾಗೆ ಒಳ್ಳೆ ಅಸ್ಟ್ರಾಲಜರ್ಸ್ನು ತಗೊಂಡು ಇಂಟರ್ವ್ಯೂ ಮಾಡ್ಕೊಳ್ಳಿ. ಅದು ನಡೀತಾ ಇಲ್ಲ. ಜನ ಮರಳೋ ಜಾತ್ರೆ ಮರಳೋ ತರ ಹಾಕ್ಬಿಟ್ಟು ಜಾಸ್ತಿ ವ್ಯೂಸ್ ತಗೊಂಡು ಅಲ್ಲಿ ಒಂದಷ್ಟು ಮೆಸೇಜ್ಗಳು ಹಾಕೋದು. ಯಾಕೆ ನಾನು ಎಜುಕೇಶನ್ನ ಮಾಡಿ ಯಾಕೆ ಇದರಲ್ಲಿ ನಾಲೆಜ್ ತಗೊಳ್ಳಿ ಅಂತಂದ್ರೆ, ಅಸ್ಟ್ರಾಲಜಿ ಈಸ್ ಎ ವೆರಿ ಪರ್ಸನಲ್ ಸಬ್ಜೆಕ್ಟ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರ ಮೇಲೆ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅಸ್ಟ್ರಾಲಜಿ ಈಸ್ ಎ ವೆರಿ ಪರ್ಸನಲ್ ಸಬ್ಜೆಕ್ಟ್. ಯು ಸ್ಟಡಿ ಯುವರ್ ಸೆಲ್ಫ್, ಲುಕ್ ಅಟ್ ಯುವರ್ ಸ್ಟಾರ್ಸ್, ಲುಕ್ ಅಟ್ ಯುವರ್ ದಶಾಭುಕ್ತಿ ಅಂಡ್ ಗೋ ಅಕಾರ್ಡಿಂಗ್ ಟು ಇಟ್, ಅಷ್ಟೇ. ಇನ್ನೊಬ್ರು ಹೇಳಿ ನಿಮ್ಗೆ ಹಂಗಿದೆ ದೋಷ ಹಿಂಗಿದೆ ದೋಷ ಅನ್ನೋದು ಅಲ್ವೇ ಅಲ್ಲ. ದಟ್ ಈಸ್ ವೇರ್ ಕಲಿಯುಗ ಹ್ಯಾಸ್ ಗಾನ್ ರಾಂಗ್ ವಿತ್ ಅಸ್ಟ್ರಾಲಜಿ. ಇಲ್ಲ ಅಂದ್ರೆ ಈ ಸಿಸ್ಟಮ್ ಕಲ್ತು ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳ್ಕೊಂಡೋದ್ರೆ ಅಸ್ಟ್ರಾಲಜಿ ಮೇಲೆ ನಂಬಿಕೆ ಬರುತ್ತೆ. ಈ ಪೂಜೆ ಮಾಡಿಸಿ ಮೋಸ ಮಾಡಿ ಏನ್ ದಾಡಿಗಳು ಬಿಟ್ಕೊಂಡು ಎಲ್ಲ ಡ್ರೆಸ್ ಹಾಕೊಂಡು ಕೂತ್ಕೊಂಡ್ರೆ 3 ಕಾಸು ಮರ್ಯಾದೆ ಇರಲ್ಲ ಹಾಕೊಂಡಿರೋನ್ಗೆ. ಇವತ್ತೇ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ, ವೇಷಧಾರಿ ಬಂದ ಅಂತ. ಆ ವೇಷ ಹಾಕೊಂಡು ಎಷ್ಟು ದಿವಸ ನೀವು ಚೇಂಜ್ ಮಾಡಿ ಮೋಸ ಮಾಡ್ತಾ ಇರ್ತೀರಾ? ವಿ ಕೆನಾಟ್ ಡೂ ದಟ್. ಕಲಿಯುಗದಲ್ಲಿ 3 ಮಂತ್ರ, ಮಣಿ, ಔಷಧ, ಅಷ್ಟೇ 3. ಸಮಥಿಂಗ್ ಇಸ್ ಬ್ಯಾಡ್, ಔಷಧ, ಆಯುರ್ವೇದ ಹೋಗಿ ಅಥವಾ ಆಲೋಪತಿ ಹೋಗಿ. ಮಂತ್ರ ಹೇಳ್ಕೊಳ್ಳಿ, ಮಣಿ, ಯಾವುದೋ ಒಂದು ಉಂಗುರ, ರುದ್ರಾಕ್ಷ, ಅಷ್ಟೇ, ಫಿನಿಶ್ಡ್. ಮಂತ್ರದಲ್ಲೇ ಎಲ್ಲ ಮುಗಿದೋಗುತ್ತೆ ಕಲಿಯುಗದಲ್ಲಿ. ನೀವು ಬೇರೆದು 50,000 ಪೂಜೆ, 80,000 ಪೂಜೆ, 1,00,000 ಪೂಜೆ, ನಥಿಂಗ್ ವಿಲ್ ವರ್ಕ್. ಅಂಡ್ ಇವನ್ ದಿಸ್ ಆಲ್ಸೋ ವಿಲ್ ನಾಟ್ ವರ್ಕ್. ಇದು ಜಸ್ಟ್ ಸಪೋರ್ಟ್ ಸಿಸ್ಟಮ್. ಇದು ಸಪೋರ್ಟ್ ಸಿಸ್ಟಮ್ ಅಷ್ಟೇ. ಹೋಗೋವರೆಗೂ ಸಪೋರ್ಟ್ ಮಾಡಿಕೊಂಡು ನಿಮಗೆ ಒಂದು ಛತ್ರಿನೋ, ಒಂದು ಕಾಲಿಗೆ ಒಂದು ಹವಾಯಿ ಚಪ್ಪಲಿನೋ ಮುಳ್ಳಲ್ಲಿ ನಡೀತಾ ಇದೆ, ನಿಧಾನಕ್ಕೆ ಸ್ವಲ್ಪ ಪಾಸ್ ಮಾಡಕ್ ಹೋಗು ಅಷ್ಟೇ. ಆಮೇಲೆ ಮೇನ್ ರೋಡ್ ಬರುತ್ತೆ, ಹೆಂಗ್ ಬೇಕಾದ್ರೆ ಹೋಗು. ನಿಂಗೆ ಕಾರ್ ಹತ್ಕೊಂಡ್ ಬರುತ್ತೋ, ಬಸ್ ಬರುತ್ತೋ, ಫ್ಲೈಟ್ ಬರುತ್ತೋ, ಹತ್ಕೊಂಡು ಹೋಗ್ತಾ ಇರೋ, ಅಲ್ಲಿಂದ ಚೆನ್ನಾಗಿದೆ. ಸೊ ಅಸ್ಟ್ರಾಲಜಿ ಯಾರಾದ್ರೂ ಒಬ್ರು ಮಿಸ್ಟೇಕ್ ಮಾಡಿದ್ರೆ, ಡೋಂಟ್ ಬ್ರ್ಯಾಂಡ್ ದಿ ಎಂಟೈರ್ ಸಬ್ಜೆಕ್ಟ್. ಇವರೆಲ್ಲ ಸಬ್ಜೆಕ್ಟ್ ನ ಬ್ಯಾನ್ ಮಾಡಬೇಕು, ಗೌರ್ಮೆಂಟ್ ನ ಬ್ಯಾನ್ ಮಾಡಬೇಕು. ಯಾರು ಹೇಳ್ತಾ ಇರೋದು? ಹಿಂದೂ ಧರ್ಮದಲ್ಲಿ ಹುಟ್ಟಿರೋರೆ. ಅದನ್ನ ಎಜುಕೇಟೆಡ್ ಮಾಡಕ್ಕೆ ಅವ್ರ ಬುದ್ಧಿ ಇದೆ. ಅವ್ರವ್ರ ಮದುವೆಗೆ ಹೋಗ್ಬೇಕಾದ್ರೆ ಆ ಹುಡುಗಿ ಜಾತಕ ಸೆಟ್ ಆಗುತ್ತಾ ಅಂತ ಯಾರು ಹೇಳಿಲ್ವೇನ್ರಿ? ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಕೇಳ್ರಿ ನೋಡೋಣ, ಹೇಳಿ ನೋಡೋಣ. ಅಷ್ಟು ಫ್ರೀಯಾಗಿ ನೀವು ಅಷ್ಟೆಲ್ಲ ಕಮೆಂಟ್ ಮಾಡೋರು, ನಿಮ್ಮ ಮನಸ್ಸಾಕ್ಷಿಗೆ, ನಿಮ್ಮ ಆತ್ಮಸಾಕ್ಷಿ ಕುತ್ಕೊಂಡು ತಂದೆ ತಾಯಿ ಆದ ಒಂದು ಜಾತಕ ನೋಡಿದ್ದಾರೆ. ನೋಡಪ್ಪ, ಹುಡುಗಿ ಸೂಪರ್ ಆಗಿದ್ದಾಳೆ ನೋಡಕ್ಕೆ, ಎಕ್ಸಲೆಂಟ್ ಆಗಿ ಎಜುಕೇಶನ್ ಇದೆ,
ನಿಮ್ಮ ಸ್ಯಾಲ್ರಿನೂ ಸಖತ್ತಾಗಿದೆ, ನಿನಗೆ ಆಲ್ಮೋಸ್ಟ್ ಸಖತ್ತಾಗಿದೆ. ಅಲ್ಲಿ ಯಾರೋ ಒಬ್ರು ಅಡ್ಡ ಬಂದು ಏನೋ ಹೇಳ್ತಾರೆ, ಜಾತಕ ಸರಿ ಇಲ್ಲ ಕಣೋ, ನಿನಗೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಏನೋ ಒಂದು ಸುಳ್ಳು ಹೇಳಿರ್ತಾರೆ ಅನ್ಕೊಳ್ಳಿ. ಅಲ್ಲಿ ಯಾಕೆ ಬಿಲೀವ್ ಮಾಡ್ತೀರಾ? ಯಾಕೆ ಬಿಲೀವ್ ಮಾಡ್ತೀರಾ? ಕಮೆಂಟ್ ಹಾಕೋರ್ ಬಗ್ಗೆನೇ ಹೇಳ್ತಾರದು. ಕಮೆಂಟ್ ಹಾಕೋರು ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ನಿಮ್ಮ ಮಗನಿಗೆ ನಾನು ಯಾರು ಹೆಸರಿಡಕ್ಕೂ ಯಾರ ಹತ್ರನೂ ಹೋಗೇ ಇಲ್ಲ, ನನ್ನ ಮದುವೆ ಟೈಮಲ್ಲಿ ಯಾವುದು ನಾನು ತೋರಿಸೇ ಇಲ್ಲ, ಮ್ಯಾಚ್ ಮೇಕಿಂಗ್, ಹಂಗೆ ಮದುವೆ ಆಗ್ಬಿಟ್ಟೆ ಆಗಿದ್ದಾಗ್ಲಿ ಅಂತ. ಯಾರನ್ನು ಕರ್ಕೊಂಬಂದು ನಾವು ಮಂತ್ರ ಹೇಳಿಸಿ ಪೂಜೆ ಮಾಡಿಸಿ ಮಾಡೇ ಇಲ್ಲ, ಹಂಗಂಗೆ ನಾವೇ ಮಾಡ್ಕೊಂಡ್ಬಿಟ್ವಿ. ರಿಚುವಲ್ಸು ಬೇರೆ, ಅಸ್ಟ್ರಾಲಜಿ ಬೇರೆ, ಫ್ಯೂಚರ್ ಬೇರೆ, ಎಲ್ಲ ಮಿಕ್ಸ್ ಮಾಡಿಬಿಡ್ತಾ ಇದ್ದಾರೆ ನಮ್ಮ ಹಿಂದೂ ಧರ್ಮದಲ್ಲಿ. ಅಸ್ಟ್ರಾಲಜಿ ಮಿಕ್ಸ್ ಮಾಡು 9 ಗ್ರಹ, ಈ ಕಡೆ ರಿಚುವಲ್ಸ್ ಅಂತ ಹೇಳ್ತೀವಿ, ಈ ಆಗಮಶಾಸ್ತ್ರದಲ್ಲಿ ಮದುವೆ ಮಾಡ್ತಕ್ಕಂಥದ್ದು, ಅದೆಲ್ಲ ಒಂದು ಶಾಸ್ತ್ರದಲ್ಲಿ ಇರುತ್ತೆ, ಅದನ್ನು ಮಿಕ್ಸ್ ಮಾಡು, ನಿಮ್ಮ ಹಣೆ ಬರನು ಮಿಕ್ಸ್ ಮಾಡು, 3 ಮಿಕ್ಸ್ ಮಾಡ್ಬಿಟ್ಟು ಏನೋ ಒಂದು ಹೇಳ್ಬಿಡು. ಅದಕ್ಕೆ ಚಪ್ಪಾಳೆ ತಟ್ಟಿ ಲೈಕ್ಸ್ ಕೊಡೋಕ್ಕೆ ಒಂದು 1000 ಜನ. ನಮ್ಮ ಧರ್ಮಕ್ಕೆ ಹಾರ, ಯಾವ ಹಾರ ಅಂತ ಹೇಳೋದು ಬೇಡ, ಆ ಹಾರ ಹಾಕಕ್ಕೆ ಹಿಂದೂಗಳೇ ಸಾಕು, ಜಾಸ್ತಿ ಬೇರೆಯವ್ರು ಬೇಡ. ಅಟ್ಯಾಕ್ ದ ಪರ್ಸನ್, ಯು ಆರ್ ಅಟ್ಯಾಕಿಂಗ್ ದಿ ಸಬ್ಜೆಕ್ಟ್. ಅಟ್ಯಾಕ್ ದಿ ಪರ್ಸನ್, ಇಂಡಿವಿಜುವಲ್ ಆಗಿ ಅಟ್ಯಾಕ್ ಮಾಡಿಬೇಕಾದ್ರೆ. ನೇಮ್ ಇಸ್ ಪರ್ಸನ್, ದಿಸ್ ಪರ್ಸನ್ ಮೋಸ ಮಾಡಿದಾನೆ, ಈ ಸಬ್ಜೆಕ್ಟ್ಗೆ ಕಳಂಕ ತಂದಿದ್ದಾನೆ, ಇಂಡೈರೆಕ್ಟ್ಲಿ ಹಿಂದೂ ಧರ್ಮಕ್ಕೂ ಇದು ಏಟ್ ಆಗ್ತಾ ಇದೆ ಅಂತ ಅದನ್ನ ಹಾಕಿ ಮೆಚ್ಯೂರ್ಡ್ ಆಗಿ ಬರೀರಿ. ಬ್ಲಾಂಕೆಟ್ ಮೆಸೇಜ್ಗಳು ಹಾಕೋದಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಲಾಂಕೆಟ್ ಮೆಸೇಜ್. ಜ್ಯೋತಿಷ್ಯ ಎಲ್ಲರೂ ಸುಳ್ಳು, ಹಂಗೆ ಹಿಂಗೆ, ಆಲ್ ಆರ್ ಬ್ಯಾಡ್. ಮತ್ತೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ? ನಿಮ್ಮ ಮಕ್ಕಳಿಗೆ ನಿಮಗೆ ಮದುವೆ ಟೈಮಲ್ಲಿ ಯಾಕೆ ನೋಡ್ತೀರಾ? ನಿಮ್ಮ ಮಗಳಿಗೆ ಹೆಸರಿಡ್ಬೇಕಾದ್ರೆ ಇಂಥದ್ದು ಹೆಸರಿಂದನೇ ಯಾಕೆ ಸ್ಟಾರ್ಟ್ ಮಾಡಬೇಕು? ನ್ಯೂಮರಾಲಜಿ ಯಾಕೆ ಟೋಟಲ್ ಮಾಡ್ಬಿಟ್ಟು ಹಾಕಬೇಕು? ಹಾಕಿಲ್ವಾ? ಮೆಸೇಜ್ ಮಾಡಿದವ್ರನ್ನೇ ಕೇಳ್ತಾ ಇದ್ದೀನಿ. ಆಸ್ಕ್ ಯುವರ್ ಕಾನ್ಷಿಯಸ್ನೆಸ್, ಆಸ್ಕ್ ಯುವರ್ ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಕೇಳ್ಕೊಂಡ್ರೆ ಅದಕ್ಕಿಂತ ದೊಡ್ಡದೇನಿಲ್ಲ. ಆತ್ಮಸಾಕ್ಷಿಗಿನ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ನಿಮ್ಗೆಲ್ಲಾರು ಕೆಳಗೆ ಬಿದ್ದಾಗ ಬಿಸ್ನೆಸ್ ಅಲ್ಲಿ ಅವಾಗ ಗೊತ್ತಾಗುತ್ತೆ, ಏನಪ್ಪ ಟೈಮಿಂಗ್ ಆಯ್ತು, ಅವಾಗ ಹಿಂಗೆ ಬರುತ್ತೆ ನಿಮಗೆ ಮೈಂಡು. ಹಾಕದೆ 5 ಲಕ್ಷ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ಟ, ಏನಾಯ್ತು ಗೊತ್ತಿಲ್ಲ, ದೇವರೇ. ಅಲ್ಲಿ ದೇವರು, ಆಮೇಲೆ ಪ್ರಾರಬ್ಧ, ಗ್ರಹಚಾರ, ಆಮೇಲೆ ಗ್ರಹಗಳು ನೋಡೋದು. ಅಲ್ಲಿ ನಿಮ್ಗೆ ಯಾರಾದ್ರೂ ಒಳ್ಳೆಯವ್ರು ಸಿಕ್ಕಿ ಕರೆಕ್ಟಾಗಿ ಸಿಕ್ಕರೆ ಆಗುತ್ತೆ, ಇಲ್ಲ ಅಲ್ಲಿ ಟೋಪಿ ಹಾಕೋರು ಇದ್ದಾರೆ. ದಿಸ್ ಇಸ್ ಬಿಕಾಸ್ ದಿಸ್ ಇಸ್ ಓಪನ್ ಸೈನ್ಸ್, ಇದು ಓಪನ್ ಸಬ್ಜೆಕ್ಟು. ಯಾರು ಬೇಕಾದ್ರು ಏನು ಬೇಕಾದ್ರು ಮಾಡ್ತಾರೆ. ಸೆನ್ಸಿಬಲ್ ಆಗಿ ಹೋಗಿ ಕೇಳಿದ್ರೆ ಒಳ್ಳೇದಾಗತ್ತೆ. ಬುದ್ಧಿವಂತರೇ ಇಲ್ಲಿ ಹಾಳಾಗಿರೋದು ಜಾಸ್ತಿ. ಬುದ್ಧಿವಂತರೇ ಹಾಗೆ ಹಣವಂತರೇ ಹಾಳಾಗಿರೋದು ಜಾಸ್ತಿ. ಆ ಕೋಪಕ್ಕೆ ಅಲ್ಲಿ ಕಮೆಂಟ್ ಮಾಡ್ತಾರೆ. ಫೂಲ್ಸ್ ಯಾರಾದ್ರು ಕೊನೆಗೆ ದುಡ್ಡು ಮಾಡ್ಕೊಂಡವನು ಹೋದ, ಎಲ್ಲೋ ಹೋದ, ಜೈಲ್ಗೆ ಹೋಗ್ತಾನೋ, ಇನ್ನೊಂದು ಹೋಗ್ತಾನೋ, ದಟ್ ಈಸ್ ಓಕೆ. ಹಾಕ್ಬೇಕಾರೆ ಇಸ್ ಇಟ್ ವರ್ತ್? ಈಸ್ ಈ ಎ ಪರ್ಸನ್ ಆಫ್ ಜುನೈನಿಟಿ, ಜೆನ್ಯೂನ್ ಅವನು? ಅದೆಲ್ಲ ಇಲ್ಲ. ಸಬ್ಜೆಕ್ಟ್ನ ಹೇಳ್ಬಿಡೋದು. ಕಮ್ ಅಂಡ್ ಲರ್ನ್. ಅಸ್ಟ್ರಾಲಜಿ ಇಸ್ ಎ ವೆರಿ ಪರ್ಸನಲ್ ಸಬ್ಜೆಕ್ಟ್. ನೋಡ್ಕೊಳ್ಳಿ, ದಿಸ್ ಈಸ್ ವಾಟ್ ಈಸ್ ದೇರ್, ಗೆಟ್ ಪ್ರಿಪೇರ್ಡ್ ಅಷ್ಟೇ. ಗೆಟ್ ಪ್ರಿಪೇರ್ಡ್ ಅಷ್ಟೇನೆ. ಹೇಗೆ ಒಂದು 10th ಸ್ಟ್ಯಾಂಡರ್ಡ್ ನಾವೇ ಓದ್ಕೊಂಡು ನಾವೇ ಎಕ್ಸಾಮ್ ಬರಿತೀವಲ್ವಾ, 10th ಏನು ನಿಮಗೆ ಪೂಜೆ ಮಾಡಿಸಿದ ತಕ್ಷಣ ಬಂದ್ಬಿಡುತ್ತಾ? ಯು ಲರ್ನ್ ದಿ ಸಬ್ಜೆಕ್ಟ್ ಆಫ್ 10th, ಯು ರೈಟ್. ಸೆಕೆಂಡ್ PUC ಯು ಲರ್ನ್, ಯು ರೈಟ್. ಬಿಕಾಸ್ ಯು ನೋ ವಾಟ್ ಯು ಲರ್ನ್ಡ್, ಯು ನೋ ವಾಟ್ ಯು ರೈಟ್. ಹಾಗೇನೆ ಅಸ್ಟ್ರಾಲಜಿ ನಾನು ಕಲಿತೀನಿ. ದಿಸ್ ಈಸ್ ದೇರ್, ದಿಸ್ ಇಸ್ ನಾಟ್ ದೇರ್, ದಿಸ್ ಇಸ್ ಇನ್ ಸ್ಟೋರ್, ದಿಸ್ ಇಸ್ ನಾಟ್ ಇನ್ ಸ್ಟೋರ್. ಇದು ಕಷ್ಟ ಬರುತ್ತೆ, ತಲೆ ಕೆಡಿಸ್ಕೋಬಾರ್ದು. ಕೀಪ್ ಆನ್ ಮೂವಿಂಗ್ ಆನ್. ಇವತ್ತಿದ್ದು ನಾಳೆ ಹೋಗೋ ದೇಹ, ತಲೆ ಕೆಡಿಸ್ಕೋಬಾರ್ದು. ಎಂಜಾಯ್. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು
ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.